ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಜನರ ಮಾತಿಗೆ ಒಪ್ಕೊಂಡು ಕಾಳಿಂಗ ಪಂಚಗವ್ಯದ ಸೇವನೆ ಮಾಡ್ತಾನೆ. ಆನಂತರ ದುಡ್ಡನ್ನು ಕೂಡ ದಂಡವಾಗಿ ಕಟ್ತಾನೆ. ಆದರೆ ಮನೆಗೆ ಬಂದ ನಂತರ ಹಿಲ್ಡ ಅವನನ್ನು ಹೇಳಿಸ್ತಾಳೆ, ನೀನು ಮಾಡದೇ ಇರೋ ತಪ್ಪನ್ನು ಒಪ್ಕೊಂಡು ಬಂದಿದ್ಯಾ, ನಿನಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಇತ್ಯಾದಿ ಎಲ್ಲ ಹೇಳ್ತಾ ಹೋಗ್ತಾಳೆ. ಆಗ ಇವನು ಇಲ್ಲ, ಏನಾದರೂ ಮಾಡಿ ನಾವು ಕಂಪ್ಲೇಂಟ್ ಕೊಟ್ಟರು ಕೊಡಬಹುದು ಅಂಥೇಳಿ ಯೋಚನೆ ಮಾಡಿಕೊಳ್ತಾನೆ. ಆ ಕಡೆ ವೆಂಕಟರಮಣ ಒಂದು ದಿವಸ ತಾಲೂಕಿನ ಖಜಾನೆಗೆ ಅಂತ ಹೋದಾಗ ಆ ಕೆಲಸ ಮುಗಿಯೋದು ತಡರಾತ್ರಿ ಆಗಿರುತ್ತೆ. ಆನಂತರ ಅಲ್ಲಿದ್ದ ಒಂದು ಸಾರ್ವಜನಿಕ ಮೈದಾನದಲ್ಲಿ ಯಾರೋ ಭಾಷಣ ಮಾಡ್ತಾ ಇರ್ತಾರೆ. ಅವರು ಗೋವಿನ ಪರಿಸ್ಥಿತಿಯನ್ನು ವರ್ಣಿಸ್ತಾ ಇರ್ತಾರೆ. ಇದುವರೆಗೂ ತಿಳಿದೇ ಇದ್ದ ಹೊಸ ಪ್ರಪಂಚ ಅವನಿಗೆ ಕಾಣಿಸುತ್ತೆ. ಆ ಭಾಷಣಕಾರರು ಹೇಳ್ತಾ ಇರ್ತಾರೆ, ಜನಸಂಖ್ಯೆ ಹೆಚ್ಚಾಯಿತು ಅನ್ನೋ ಕಾರಣದಿಂದ ಸರ್ಕಾರ ಗೋಮಾಳಗಳನ್ನೆಲ್ಲ ಉಳೋ ಹೊಲವನ್ನಾಗಿ ಪರಿವರ್ತಿಸಿತು. ಪರಿಣಾಮವಾಗಿ ಏನಾಯಿತು, ಗೋವಿಗೆ ಹುಲ್ಲಿಲ್ಲದ ಹಾಗಾಯಿತು. ಹುಲ್ಲು ಮತ್ತು ನೀರಿಗೆ ಹಣ ಕೊಡೋ ಸಂದರ್ಭ ಬಂದಾಗ ಹಾಲು ಮತ್ತು ಬೆಣ್ಣೆಯನ್ನು ಕೂಡ ಆರ್ಥಿಕ ದೃಷ್ಟಿಯಿಂದ ನೋಡೋ ಪ್ರವೃತ್ತಿ ಜನರಲ್ಲಿ ಹೆಚ್ಚಾಯಿತು. ಇನ್ನು ಗೋಮಾಂಸ ಸೇವನೆ ಮಾಡಬಾರ್ದು ಅನ್ನೋದು ಸಂಪ್ರದಾಯ. ಇದು ಕೆಲವು ಮುಸಲ್ಮಾನ ದೊರೆಗಳಲ್ಲೂ ಕೂಡ ಇತ್ತು. ಆದರೆ ಬ್ರಿಟಿಷರ ಕಾಲ ಬಂದ ನಂತರ ಗೋಮಾಂಸದ ಭಕ್ಷಣೆ ಹೆಚ್ಚಾಯಿತು. ತಮ್ಮ ದೇಶದಲ್ಲಿ ಆಹಾರ ಅಭಾವ ಇರೋ ಅವರು ಒಣಗಿರೋ ಗೋಮಾಂಸವನ್ನು ಈ ದೇಶದಿಂದ ಅಲ್ಲಿ ಕಳ್ಸೋಕ್ಕೆ ಪ್ರಾರಂಭಿಸಿದ್ರು. ಕೆಲವು ಕಡೆಗಳಲ್ಲಿ ಹುಲ್ಲಿಗೆ ಕ್ಷಾಮ ಬಂದಾಗ ರೈತರು ಸಹಜವಾಗಿ ದನಗಳನ್ನು ಮಾರ್ತಾ ಇದ್ರು. ಆಗ ಆ ಗೋಗಳ ಮಾಂಸವನ್ನು ಸಂಗ್ರಹಿಸಿ ವಿದೇಶಕ್ಕೆ ಕಳಿಸುವಂತಹ ಏಜೆಂಟ್ರುಗಳು ಸ್ವಲ್ಪ ಹೆಚ್ಚ ಬೆಲೆನೇ ಕೊಟ್ಬಿಟ್ಟು ದನಗಳನ್ನು ಕೊಳ್ಳಕ್ಕೆ ಪ್ರಾರಂಭಿಸಿದ್ರು. ಇದನ್ನು ತಿಳಿದೇ ಇರೋ ರೈತರು ಹೆಚ್ಚು ಹಣ ದೊರೆಯುತ್ತೆ ಅನ್ನೋ ಆಸೆಗೆ ತಮ್ಮ ಮನೆಯ ಗೋತಾಯಿಗಳನ್ನು ಕಟುಕರಿಗೆ ಮಾರಿದ್ರು. ಕೆಲವು ನಗರಗಳ ಕಸಾಯಿ ಖಾನೆಗಳಲ್ಲಿ ಗೋವಧೆ ನಿಷೇಧ ಇದ್ರೂ ಕೂಡ ನಗರಸಭೆಯ ಕೆಲವು ಹಿಂದೂ ಸದಸ್ಯರೇನೆ ಗೋಮಾಂಸದ ವ್ಯಾಪಾರಿಗಳಿಂದ ಲಂಚ ತಿಂದು ಕಾನೂನನ್ನು ಸಡಿಲ ಮಾಡಿದ್ದಾರೆ. ಅದು ಈ ದಿನವೂ ಕೂಡ ನಡೀತಾ ಇದೆ ಅಂತ ಆತ ಹೇಳ್ತಾ ಇರ್ತಾರೆ. ಗೋಮಾತೆಯ ಪುತ್ರ ಪುತ್ರಿಯರೇ, ಗೋಹತ್ಯೆ ನಿಮ್ಮ ಊರಲ್ಲಿ ನಡೀದೇ ಇರಬಹುದು, ಆದರೆ ನಿಮ್ಮ ಊರಿನ ಗೋವುಗಳ ಹತ್ಯೆ ಬೇರೆ ಊರಲ್ಲಿ ನಡೆಯುತ್ತೆ. ಮುಂಬೈ ನಗರದ ಕಸಾಯಿ ಖಾನೆ ಒಂದರಲ್ಲಿ ಒಂದು ದಿನಕ್ಕೆ ಸುಮಾರು 2,000 ಗೋವುಗಳನ್ನು ಕೊಲ್ತಾರೆ, ಮಾಂಸವನ್ನು ಮಾರಾಟಕ್ಕೆ ಕಳಿಸ್ತಾರೆ. ಕಲ್ಕತ್ತಿನಲ್ಲಿ 2,500ಕ್ಕೂ ಹೆಚ್ಚು ವಧೆಗಳಾಗ್ತಾ ಇವೆ. ಕಾನ್ಪುರದಲ್ಲಿ ದಿನಕ್ಕೆ 1,500 ಗೋವುಗಳ ಕುತ್ತಿಗೆ ಕೊಯ್ದು ಸಾಯಿಸ್ತಾರೆ. ಇದೇ ಥರ ಇನ್ನು ಅನೇಕ ನಗರಗಳಲ್ಲಿ ಈ ಹತ್ಯಾಕಾಂಡ ದಿನವೂ ನಡೀತಾ ಇದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೆಲವು ಹಿಂದೂ ರಾಜರು ತಮ್ಮ ಸಂಸ್ಥಾನಗಳಲ್ಲಿ ಗೋವಧೆಯನ್ನು ನಿಷೇಧ ಮಾಡಿದ್ರು. ಆದರೆ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಆ ಸಂಸ್ಥಾನದ ಮಟ್ಟಿನ ಕಾನೂನು ಸಹ ಹಾಗೆ ದುರ್ಬಲ ಆಗಿ ಹೋಗಿದೆ. ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಭಾಷಣಕಾರರು. ವೆಂಕಟರಮಣನ ಮನಸ್ಸು ಈಗ 4 ದಿನದಲ್ಲಿ ಕಾಳಿಂಗನ ಫಾರ್ಮಲ್ಲಿ ನಡೆದ ಗೋವಧೆಯನ್ನು ನೆನೆಸ್ಕೊತಾ ಇರುತ್ತೆ. ಕಾಳೇನಹಳ್ಳಿಯಲ್ಲಿ ತನಗೆ ವಿಷಯ ತಿಳಿದ ತಕ್ಷಣ ಕಾಳಿಂಗನ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ವೆಂಕಟರಮಣನಿಗೆ ಅನಿಸಿರುತ್ತೆ. ಆದರೆ ಕಾನೂನಿನ ಈ ಭಾಗ ತನಗೆ ತಿಳಿದಿರಲಿಲ್ಲ. ಸರ್ಕಾರ ಕಾಳಿಂಗನಿಗೆ ಅನುಕೂಲವಾಗೇ ಇದೆ, ಇದೆಂಥ ಸರ್ಕಾರ, ಇದೆಂಥ ಕಾನೂನು ಅಂತ ವೆಂಕಟರಮಣ ಮನಸ್ಸಲ್ಲೇ ಕುದ್ದುಕೊಳ್ತಾನೆ. ಭಾಷಣಕಾರರು ಹೇಳ್ತಾ ಇರ್ತಾರೆ, ಈ ಧರ್ಮ ವಿರೋಧವಾದ ವ್ಯಾಪಾರವನ್ನ ಮತ್ತು ಗೋಮಾಂಸ ಭಕ್ಷಣೆಯನ್ನು ನಿಲ್ಲಿಸೋ ಸಲುವಾಗಿ ಅಖಿಲ ಭಾರತ ಗೋರಕ್ಷಣಾ ಸಮಿತಿ ಅನ್ನೋ ಒಂದು ದೊಡ್ಡ ಸಂಘವನ್ನು ನಾವು ಕಟ್ಟಿದ್ದೀವಿ. ಇಡೀ ದೇಶದ ಜನರಿಂದ, ಅಂದರೆ ಒಂದು ಕನಿಷ್ಠ ಪಕ್ಷ 20 ಕೋಟಿ ಜನರಿಂದ ಗೋಹತ್ಯೆ ನಿಷೇಧಿಸಿ ಅಂತ ಸಹಿಯನ್ನು ಸಂಗ್ರಹಿಸಿ ಅದೆಲ್ಲವನ್ನು ಮುಂದಿನ ಸಲ ಗೋಕುಲಾಷ್ಟಮಿ ದಿನ ದೆಹಲಿಯಲ್ಲಿ ಮೆರವಣಿಗೆಯಲ್ಲಿ ಒಯ್ದು ರಾಷ್ಟ್ರಾಧ್ಯಕ್ಷರಿಗೆ ಒಪ್ಪಿಸ್ಬೇಕು ಅಂತ ನಿರ್ಣಯ ಮಾಡಿಕೊಂಡಿದ್ದೀವಿ. ಈ ಕ್ರಮದಿಂದ ಸರ್ಕಾರ ಗೋಹತ್ಯೆಯನ್ನು ನಿಷೇಧಿಸದಿದ್ರೆ ಮುಂದೆ ಉಗ್ರ ಚಳವಳಿ ಪ್ರಾರಂಭಿಸ್ತೀವಿ. ಈಗ ಸದ್ಯದಲ್ಲಿ ನಮ್ಮ ಸ್ವಯಂ ಸೇವಕರು ನಿಮ್ಮ ಮನೆಗಳಿಗೆ ಬರ್ತಾರೆ. ಆಗ ಅವರು ತರೋ ಪುಸ್ತಕಗಳಲ್ಲಿ ನೀವು ನಿಮ್ಮ ಮನೆಯವರು ಸಹಿ ಮಾಡಬೇಕು. ಅಲ್ಲದೆ ನಿಮ್ಮ ಕೇರಿಯ, ನಿಮ್ಮ ಗ್ರಾಮದ ಅಥವಾ ನಿಮ್ಮ ಸುತ್ತಲ ಹಳ್ಳಿಗಳ ಪ್ರತಿಯೊಬ್ಬ ವಯಸ್ಕರಿಂದಲೂ ಸಹಿ ಮಾಡಿಸ್ಕೊಡ್ಬೇಕು ಅಂತ ಈ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಗೆ ನೆರವಾಗಕ್ಕೆ ಬಯಸೋರು ಈಗಲೇ ತಮ್ಮ ಹೆಸರು ವಿಳಾಸಗಳನ್ನು ಈ ಸಭೆಯಲ್ಲಿರೋ
ಯಾವುದಾದ್ರೂ ಸ್ವಯಂ ಸೇವಕನಿಗಾದರೂ ತಿಳಿಸ್ಬೇಕು ಅಂತ ಪ್ರಾರ್ಥನೆ ಅಂತ ಹೇಳಿಬಿಟ್ಟು ಜೈ ಭಾರತ್ ಮಾತೆ, ಜೈ ಗೋಮಾತೆ ಅಂತ ಹೇಳಿ ಮಾತು ನಿಲ್ಲಿಸ್ತಾರೆ. ಅವ್ರ ಭಾಷಣ ಮುಗಿದಿದ್ರು ಕೂಡ ಸಭೆ ಶಾಂತವಾಗಿ ಕೂತಿರುತ್ತೆ. ವೆಂಕಟರಮಣ ಸಭೆಯನ್ನ ಒಂದ್ಸಲ ಸರಿಯಾಗಿ ಅವಲೋಕಿಸ್ತಾನೆ. ಸುತ್ತ ಸೇರಿದ್ದ ಜನರ ಮಧ್ಯೆ ವ್ಯವಸ್ಥಿತವಾಗಿ ಕೆಲವು ರಾಷ್ಟ್ರೀಯ ಸ್ವಯಂ ಸೇವಕರು ಕೂಡ ಕೂತಿರ್ತಾರೆ. ಕಾಕಿ ನಿಕ್ಕರು, ಬಿಳಿ ಶರ್ಟು, ತಲೆಗೆ ಕಪ್ಪು ಟೋಪಿಯನ್ನು ಧರಿಸಿದ್ದ ಅವರಲ್ಲಿ ಹುಡುಗರು ಇರ್ತಾರೆ, ತರುಣರು ಇರ್ತಾರೆ. ವೆಂಕಟರಮಣನಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪರಿಚಯ ಇರೋದಿಲ್ಲ. ಆದರೆ ಅವರು ಸಂಜೆ ವೇಳೆ ಕೆಲವು ಮೈದಾನಗಳಲ್ಲಿ ಕವಾಯತ್ ಮಾಡೋದು ಮತ್ತು ದೇಶಗೀತೆಗಳನ್ನು ಹಾಡೋದನ್ನ ಮೈಸೂರಲ್ಲಿ ಅವನು ಅನೇಕ ಸಲ ನೋಡಿದ್ದ. ಸಂಸ್ಕೃತ ಶ್ಲೋಕಗಳನ್ನು ಅವರು ಶುದ್ಧವಾಗಿ ಒಟ್ಟಿಗೆ ಹೇಳುವುದನ್ನು ಕೂಡ ತುಂಬ ಮೆಚ್ಚಿಕೊಂಡಿದ್ದ. ಈ ಸಂಘದ ಸ್ಥಾಪಕರ ಹೆಸರುಗಳನ್ನು ಮತ್ತು ಮುಖ್ಯರ ಹೆಸರುಗಳನ್ನು ತಾನು ಓದ್ತಿದ್ದ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಯಾವಾಗಲಾದ್ರೂ ಬಂದಾಗ ಕೂಡ ಓದಿ ತಿಳ್ಕೊಳ್ತಾ ಇದ್ದ. ಹಿಂತಿರುಗಿ ನೋಡ್ತಾನೆ, ಸಭೆ ಹೊರವಲಯದಲ್ಲೂ ಕೂಡ ಕೆಲವು ಸ್ವಯಂ ಸೇವಕರು ಶಿಸ್ತಿನಿಂದ ನಿಂತಿರ್ತಾರೆ. ಇವನಿಗೆ ಗಾಡಿಗೆ ಹೊತ್ತಾಗ್ತಾ ಇರುತ್ತೆ. ಮೆಲ್ಲಗೆ ಶಬ್ದ ಮಾಡದಂತೆ ಬಗ್ಗೆ ನಡೆದು ಸಭೆಯಿಂದ ಹೊರಗೆ ಬರ್ತಾನೆ. ಒಬ್ಬ ಹುಡುಗನ ಹತ್ರ ಇದ್ದ ಪುಸ್ತಕದಲ್ಲಿ ತನ್ನ ಹೆಸರು ವಿಳಾಸವನ್ನ ಬರೆದು ಸಹಿ ಸಂಗ್ರಹಕ್ಕೆ ಬಂದಾಗ ನಮ್ಮೂರಿಗೆ ನಮ್ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಸಂತೆ ಮಾಡೋದ್ ಕಡೆಗೆ ಹೊರಡ್ತಾನೆ. ಇದಾದ 2ನೇ ದಿನವೇನೆ ಇಬ್ರು ಹುಡುಗರು ಅವನ ಮನೆಗೆ ಬರ್ತಾರೆ. ಇನ್ನು 17-18 ಪ್ರಾಯದ ಅವರಿಬ್ರು ಹೈಸ್ಕೂಲ್ ವಿದ್ಯಾರ್ಥಿಗಳಂತೆ. ಕಾಕಿ ನಿಕ್ಕರು, ಬಿಳಿ ಶರ್ಟು, ಸೊಂಟಕ್ಕೆ ಒಂದು ಬೆಲ್ಟ್ ಕಟ್ಕೊಂಡಿದ್ದ ಅವರು ತಾಲೂಕಿಂದ ಅಲ್ಲಿಗೆ ನಡ್ಕೊಂಡೇ ಬಂದಿರ್ತಾರೆ. ಮೋಟಾರ್ ಇತ್ತಲ್ವಾ ಅಂತ ವೆಂಕಟರಮಣ ಕೇಳಿದ್ದಕ್ಕೆ, ನಮ್ಮ ಗೋರಕ್ಷಣಾ ಸಮಿತಿಯಲ್ಲಿ ದುಡ್ಡಿಲ್ಲ ಸರ್, ಸಮಿತಿಯವರು ಈ ಪುಸ್ತಕಗಳನ್ನು ಫ್ರೀಯಾಗಿ ಒದಗಿಸ್ತಾರೆ, ಸ್ವಯಂ ಸೇವಕರು ಅವರ ಪ್ರವಾಸದ ಖರ್ಚನ್ನು ಅವರೇ ನೋಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ನೀವು ಬಡ ಹುಡುಗ್ರೇನಪ್ಪ ಅಂತ ವೆಂಕಟರಮಣ ಕೇಳ್ತಾನೆ. ಬಡವರೇನು ಅಲ್ಲ ಸರ್, ಹೊಲ ಗದ್ದೆ ಮನೆ ಎಲ್ಲ ಇವೆ ನಮ್ಮ ತಂದೆಗೆ. ಆದರೆ ಇಂತಹ ಕೆಲಸವನ್ನ ಸಾಧ್ಯವಿದ್ದಷ್ಟು ಮಟ್ಟಿಗೂ ದೈಹಿಕ ಶ್ರಮದಿಂದ ಮಾಡಬೇಕು ಅಂತ ಸಮಿತಿಯವರು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ವೆಂಕಟರಮಣನಿಗೆ ಈ ಮಾತನ್ನು ಕೇಳಿ ತುಂಬ ಸಂತೋಷ ಆಗುತ್ತೆ. ಅವನ ತಾಯಿನೂ ಹುಡುಗರಿಗೆ ಊಟಕ್ಕೆ ಬಡಿಸ್ತಾರೆ. ಈ ಪುಸ್ತಕಕ್ಕೆ ಮೊದಲನೇ ಸಹಿ ಕಾಳೆನಹಳ್ಳಿಯಿಂದಲೇ ಪ್ರಾರಂಭಿಸಬೇಕು, ಅದೂ ತಾಯವ್ವನಿಂದಲೇ ಆಗಬೇಕು ಅಂತ ಅವನ ಮನಸ್ಸು ಬಯಸುತ್ತೆ. ಹುಡುಗರನ್ನ ಕರ್ಕೊಂಡು ಕಾಳೆನಹಳ್ಳಿಗೆ ಹೋಗ್ತಾನೆ. ತಾಯವ್ವ ಮನೆಯಲ್ಲೇ ಇರ್ತಾಳೆ. ಇವರು ಹೋದಾಗ ಮನೆ ಮುಂದಿನ ಸೂರ್ಯನ ಕೆಳಗೆ ಕೂತ್ಕೊಂಡು ಒಂದು ದೊಡ್ಡ ಬಿಂದಿಗೆಯನ್ನು ಬೆಳಗ್ತಿದ್ದ ಅವಳು ಯಾವುದೋ ತೀಕ್ಷ್ಣವಾದ ರೋಗ ಹಿಡಿದವಳಾಗೆ ಕಾಣ್ತಾ ಇರ್ತಾಳೆ. ಈಗ 6 ದಿನದ ಹಿಂದೆ ಕಾಳಿಂಗನ ಮನೆಯ ಗೋಹತ್ಯೆ ಸಂದರ್ಭದಲ್ಲಿ ನೋಡಿದಾಗ ಆಕೆ ಚೆನ್ನಾಗೇ ಇದ್ಲು. ಈಗ ಯಾಕೆ ಹೀಗಾಗಿದ್ದಾಳೆ ಅಂತ ವೆಂಕಟರಮಣ ಅನ್ಕೋತಾನೆ. ಯಾಕವ್ವ ಹುಷಾರಿಲ್ವಾ ಅಂತ ಕೇಳ್ತಾನೆ. ಒಳಗೆ ಬರೋ ಹಾಗೆ ಆಕೆ ಕರೀತಾಳೆ. ಅವ್ರು ಮೂವರಿಗೂ ಸನ್ನೆ ಮಾಡಿ ಮೂವರಿಗೂ ಮಣೆ ಹಾಕ್ತಾಳೆ. ಒಳಗಡೆ ಹೋಗಿ ಹಾಲು ಕಾಯಿಸಿ ಅದಕ್ಕೆ ತುಪ್ಪ ಬೆಲ್ಲಗಳನ್ನು ಹಾಕಿ ಎಲ್ಲರ ಮುಂದೆ ಒಂದೊಂದು ದೊಡ್ಡ ಲೋಟ ಇಟ್ಟು ನಿಂತ್ಕೊತಾಳೆ. ಯಾಕೆ ಹೀಗಿದೆಯಾ ಅಂತ ಮತ್ತೆ ವೆಂಕಟರಮಣ ಕೇಳಿದಾಗ, ಏನೂ ಇಲ್ಲ ಅಂತ ಅವಳು ಕೈ ಆಡಿಸ್ತಾಳೆ. ಮನೆಯಲ್ಲಿ ನಡಿಬಾರದು ನಡೆದು ಹೋಯ್ತು, ಆದರೂ ಸಮಾಧಾನ ತಂದ್ಕೊ, ಮುಂದೆ ಹೀಗಾಗೋದಿಲ್ಲ. ಸರ್ಕಾರದಿಂದ ಗೋಹತ್ಯೆ ಆಗದ ಹಾಗೆ ಕಾನೂನು ಮಾಡ್ಸಕ್ಕೆ ಅಂತಲೇ ಈ ಮಕ್ಕಳು ಪುಸ್ತಕ ತಂದಿದ್ದಾರೆ. ಇದ್ರ ಮೇಲೆ ನಿನ್ನ ಎಡಗೈ ಹೆಬ್ಬೆಟ್ಟನ್ನು ಒತ್ತು ಅಂತ ವೆಂಕಟರಮಣ ಹೇಳ್ತಾನೆ. ತಾಯಮ್ಮನ ಹೆಬ್ಬೆರಳಿಗೆ ವೆಂಕಟರಮಣ ಮಸಿ ಬೆಳೆದು ಒತ್ತಿಸ್ತಾನೆ. ಅದ್ರ ಪಕ್ಕದಲ್ಲಿ ಕಾಳೆನಹಳ್ಳಿಯ ದೊಡ್ಡ ಯಜಮಾನ್ ಕಾಳಿಂಗಗೌಡಜ್ಜನ ಸೊಸೆ ತಾಯವ್ವನ ಎಡಗೈ ಹೆಬ್ಬೆಟ್ಟಿಗೆ ಸ್ಕೂಲ್ ಮಾಸ್ಟರ್ ವೆಂಕಟರಮಣ ಶಾಸ್ತ್ರಿಯ ಬರಹ ಅಂತ ತಾನು ಸೈನ್ ಮಾಡ್ತಾನೆ. ಅಲ್ಲಿಂದ ಹುಡುಗರ ಜೊತೆಗೆ ಊರಿನ ಪ್ರತಿಯೊಬ್ಬರ ಮನೆಗೂ ಹೋಗ್ತಾನೆ. ತಾನು ತಾಲೂಕಲ್ಲಿ ಕೇಳಿದ ಭಾಷಣವನ್ನು ವಿವರಿಸ್ತಾನೆ. ಈಗ ಊರವರೆಲ್ಲರೂ ಒಂದು ರೀತಿಯ ಗೆಲುವಿನ ಲಹರಿಯಲ್ಲಿರ್ತಾರೆ. ಅವರೇನೆ ವೆಂಕಟರಮಣನಿಗೆ ಹೇಳಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಂತೆ. ಕಾಳಿಂಗನಿಂದ ವಸೂಲನಾದ 1,000 ರೂಪಾಯಿ ದಂಡ ದುಡ್ಡು ವೆಂಕಟೇಗೌಡನ ಹತ್ರವೇ ಇರುತ್ತೆ. ಅದನ್ನ ಏನ್ ಮಾಡಬೇಕು ಅಂತ ಊರೊಟ್ಟಿನಲ್ಲಿ ನಿರ್ಣಯಿಸ್ಬೇಕಾಗಿರುತ್ತೆ. ಆ ಬಗ್ಗೆ ಒಂದಿಷ್ಟು ಚರ್ಚೆನೂ ಆಗುತ್ತೆ. ದೇವಸ್ಥಾನ ಕಟ್ಟಿಸಿದಾಗ ಆದದ್ದನ್ನ ಬಿಟ್ರೆ ಮತ್ತೆ ಅಲ್ಲಿ ಜಾತ್ರೆ ಸೇರಿರೋದಿಲ್ಲ. ಈಗ ಆ ಕಲ್ಯಾಣಿ ಹೇಗಿದ್ರು ಸ್ವತಂತ್ರ ಆಗಿದೆ. ಮುಂದಿನ ಸಂಕ್ರಾಂತಿಗೆ ಕಾಳಿಂಗನ ಜಮೀನಿನ ಬೇಲೆಯ ಈಚಿನ ಇಳಿವಿನಲ್ಲಿ ಒಂದು ಜಾತ್ರೆಯನ್ನು ಸೇರಿಸ್ಬೇಕು. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ದುಡ್ಡನ್ನ ಚಂದ ಎತ್ತಬೇಕು ಅಂತ ನಿರ್ಣಯ ಆಗತ್ತೆ. ಅಷ್ಟರಲ್ಲಿ ಊರಿನ ಪ್ರತಿಯೊಬ್ಬ ವಯಸ್ಕ ಗಂಡಸರು ಹೆಂಗಸರು ಎಲ್ಲರೂ ಪುಸ್ತಕಕ್ಕೆ ಹೆಬ್ಬೆಟ್ಟಿರ್ತಾರೆ. ಇಲ್ವೇ ಬರೆಯೋಕ್ಕೆ ಬಂದವರು ರುಜು ಮಾಡಿರ್ತಾರೆ. ಆ ಇಬ್ಬರು ಹುಡುಗರನ್ನ ವೆಂಕಟರಮಣ 8 ದಿನಗಳ ಕಾಲ ತನ್ನ ಮನೆಯಲ್ಲೇ ಇಟ್ಕೊತಾನೆ.
ಅವನು ಸ್ಕೂಲ್ಗೆ ರಜಾ ತಗೋತಾನೆ. ಅವನ ಹತ್ರ ಹೇಗೂ ಸೈಕಲ್ ಇರುತ್ತೆ. ಇನ್ನೊಬ್ಬ ಮೇಷ್ಟ್ರ ಸೈಕಲನ್ನು ಈ ಮಕ್ಕಳಿಗೆ ಕೊಡಿಸ್ತಾನೆ. ಅವರಿಬ್ಬರು ಡಬಲ್ ರೈಡಿಂಗ್ ಮಾಡ್ತಾ ಇರ್ತಾರೆ. ದಿನ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಸುತ್ತಮುತ್ತ ಇದ್ದ ಹಳ್ಳಿಗಳ ಕಡೆಗೆ ಹೊರಡ್ತಾ ಇರ್ತಾರೆ. ಸುಮಾರು 8 ದಿನದಲ್ಲಿ 3 ಜನವು ಸೇರಿ 60 ಹಳ್ಳಿಯನ್ನು ಸುತ್ತಿರ್ತಾರೆ. ಒಟ್ಟು 23,500 ಸಹಿ ಸಂಗ್ರಹ ಆಗುತ್ತೆ. ಅವೆಲ್ಲವೂ ಇವನ ಪೌರೋಹಿತ್ಯದ ಹಳ್ಳಿಗಳೇನೆ. ಈಗ 4-5 ವರ್ಷದಿಂದ ಇವನು ಪೌರೋಹಿತ್ಯಕ್ಕೆ ಹೋಗ್ತಾ ಇರೋದಿಲ್ಲ. ಆದರೂ ಕೂಡ ಅವರೆಲ್ಲರಿಗೆ ಅವನು ಅಂದರೆ ಗೊತ್ತು, ಜೊತೆಗೆ ಅವನು ಅಂದರೆ ಅಚ್ಚುಮೆಚ್ಚು ಕೂಡ. ಕೆಲವರು ಇವನು ಹೇಳಿದ ತಕ್ಷಣ ರುಜು ಹಾಕ್ತಿದ್ರು, ಇನ್ನು ಕೆಲವರು ರುಜು ಅಂದ್ರೇ ಹೆದರ್ಕೊಳ್ಳೋರು. ನೋಡಿ, ಇಂತಿಂಥವರೆಲ್ಲ ಹಾಕಿದ್ದಾರೆ, ಏನು ಭಯ ಇಲ್ಲ ಅಂತ ವೆಂಕಟರಮಣ ಅವ್ರಿಗೆ ವಿವರಿಸಿ ಅದರ ಉದ್ದೇಶವನ್ನು ಹೇಳ್ತಾ ಇದ್ದ. ಆದರೆ ಕಾಂಗ್ರೆಸ್ನ ಪ್ರಭಾವ ಇದ್ದ ಕೆಲವು ಹಳ್ಳಿಗರು ನಾವು ರುಜು ಹಾಕೋದಿಲ್ಲ, ನೆಹರು ಹೇಳಿದಾರೇನು ರುಜು ಮಾಡಿ ಅಂತ, ಅವ್ರು ಹೇಳಿದರೆ ಹಾಕ್ತೀವಿ, ಇಲ್ಲಾಂದ್ರೆ ನಾವು ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ರು. ಗೋಹತ್ಯೆ ನಿಷೇಧಿಸಬೇಕು ಅಂತ ಮನಸ್ಸು ಮಾಡಿದರೆ ನೆಹರು ಅವರನ್ನೇ ಕಾನೂನು ಮಾಡಬಹುದಾಗಿತ್ತು. ಅವ್ರು ಇನ್ನೂ ಮಾಡಿಲ್ಲ. ಹಾಗಾಗಿ ನಾವು ಹೀಗೆ ಸಹಿ ಸಂಗ್ರಹ ಮಾಡ್ತಿದ್ದೀವಿ ಅಂತ ಆ ಹುಡುಗರು ಹೇಳ್ತಾ ಇದ್ರು. ಅಂದರೆ ನೀವು ನೆಹರು ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಿದ್ದೀರಾ ಅಂತ ಹಾಗಾಯಿತು ಅಂದ್ಬಿಟ್ಟು ನೆಹರು ಹಿಂಬಾಲಕರು ಹೇಳ್ತಾ ಇದ್ರು. ಗೋಹತ್ಯೆ ನಿಷೇಧಿಸಿ ಅಂದರೆ ಸರ್ಕಾರದ ವಿರುದ್ಧ ಹೇಗೆ ಕೆಲಸ ಆಗುತ್ತೆ? ಜನಗಳ ಇಷ್ಟ ಹೀಗಿದೆ, ಅದ್ರ ಹಾಗೆ ಮಾಡಿ ಅಂತ ಸರ್ಕಾರದವ್ರಿಗೆ ಹೇಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದಷ್ಟೇ. ಇದು ಯಾರ ವಿರುದ್ಧನೂ ಅಲ್ಲ ಅಂತ ವೆಂಕಟರಮಣ ಹೇಳ್ತಿದ್ದ. ಅವರಲ್ಲಿ ಕೆಲವರು ಇವ್ರ ಮಾತಿಗೆ ಒಪ್ಕೊಂತಿದ್ರು, ಸಹಿ ಮಾಡ್ತಾ ಇದ್ರು. ಮತ್ತು ಕೆಲವರು ಇವರಿಗೆ ಮುಖಭಂಗ ಆಗೋ ಹಾಗೆ ಮಾತಾಡಿ ಸಹಿನೂ ಮಾಡದೆ ಕಳಿಸ್ತಾ ಇದ್ರು. ಆದರೆ ಒಟ್ಟಲ್ಲಿ ಇವರ 8 ದಿನದ ಆಲಟ ನಿಷ್ಫಲ ಆಗೋದಿಲ್ಲ. ನೋಟ್ ಪುಸ್ತಕಗಳು ಸಹಿಗಳಿಂದ ತುಂಬಿದವು. ವೆಂಕಟರಮಣ ಮೋಟಾರ್ ಚಾರ್ಜ್ ಕೊಡೋಕೆ ಹೋದ್ರೂ ಕೇಳದೆ ಆ ಹುಡುಗರು ನಡ್ಕೊಂಡೇನೆ ತಾಲೂಕಿನ ಕಡೆಗೆ ಹೊರಟು ಹೋಗ್ತಾರೆ. ಹೀಗೆ ಹುಡುಗರು ಹೋದ ಒಂದು 4ನೇ ದಿನ ವೆಂಕಟರಮಣನಿಗೆ ಇನ್ಸ್ಪೆಕ್ಟರ್ ಆಫೀಸಿಂದ ಒಂದು ನೋಟಿಸ್ ಬರುತ್ತೆ. ಸ್ವಂತ ಕೆಲಸಕ್ಕೆ ಅಂತ ಹೇಳಿ ಸ್ಕೂಲಿಂದ ರಜೆ ಪಡೆದು ನೀವು ರಾಜಕೀಯ ಪಕ್ಷಗಳ ಕೆಲಸದಲ್ಲಿ ಭಾಗವಹಿಸಿದ್ದೀರಾ ಅಂತ ತಿಳಿದು ಬಂದಿದೆ. ಸರ್ಕಾರದ ನೌಕರರಾದ ನೀವು ಕಾನೂನಿಗೆ ವಿರುದ್ಧವಾದ ಈ ಕೆಲಸ ಮಾಡಿರೋದಕ್ಕೆ ನಿಮ್ಗೆ ತಕ್ಕ ಶಿಕ್ಷೆಯನ್ನು ಯಾಕೆ ವಿಧಿಸಬಾರ್ದು ಅನ್ನೋದಕ್ಕೆ ಈ ನೋಟಿಸ್ ತಲುಪಿದ ತಕ್ಷಣವೇ ನಿಮ್ಮ ಉತ್ತರವನ್ನು ಲಿಖಿತ ಮೂಲಕ ಕೊಡಬೇಕು ಅಂತ ಬಂದಿರುತ್ತೆ. ಈ ನೋಟಿಸು ಹೆಡ್ ಮಾಸ್ಟರ್ ಮುಖಾಂತರ ಬಂದಿರುತ್ತೆ. ಆದರೆ ಹೆಡ್ ಮಾಸ್ಟ್ರು ಈ ವಿಷಯದಲ್ಲಿ ಯಾವ ತಗಲೂಪಿ ಕೆಲಸವನ್ನು ಮಾಡಿರೋದಿಲ್ಲ. ಸನಾತನಿಗಳಾಗಿದ್ದ ಅವರು ಕೂಡ ವೆಂಕಟರಮಣನ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರ್ತಾರೆ. ಈಗ ಹೇಳ್ತಾರೆ, ನೋಡಿ, ಸಹಿ ಸಂಗ್ರಹಕ್ಕೆ ಸಹಾಯ ಮಾಡೋದು ಯಾರಾದರೂ ಮಾಡುವಂತಹ ಸಾಮಾನ್ಯ ಕೆಲಸ. ಬರೀ ಇದಕ್ಕಾಗಿ ಏನು ಮಾಡಿಲ್ಲ, ಯಾರೋ ಬೇಕು ಅಂತ ಕಿತಾಪತಿ ಮಾಡಿದಾರಷ್ಟೇ ಅಂತ ಹೇಳಿರ್ತಾರೆ. ಸರಿ, ಈಗ ಇನ್ಸ್ಪೆಕ್ಟ್ರಿಗೆ ಏನಂತ ಜವಾಬ ಕೊಡಲಿ ಅಂತ ಇದು ಕೇಳಿದಾಗ, ನಾನೇನು ತಪ್ಪು ಮಾಡಿಲ್ಲ, ತಿಳಿದೇ ಮಾಡಿದರೆ ಮಾಫಿ ಮಾಡಿ ಅಂತ ಕೇಳ್ಕೊಳ್ಳಿ ಅಂತ ಹೆಡ್ ಮಾಸ್ಟರ್ ಹೇಳ್ತಾರೆ. ಅದೇ ಸರಿ ಅಂದ್ಬಿಟ್ಟು ವೆಂಕಟರಮಣ ಉತ್ತರ ಬರೆಯಕ್ಕೆ ಕೂತ್ಕೊತಾನೆ. ಅವನಿಗೆ ತಿಳಿದ ಹಾಗೆ ಲೇಖನಿ ಬೇರೆ ರೀತಿಯಲ್ಲಿ ಹೇಳ್ಕೊಂಡು ಹೋಗುತ್ತೆ. ಸ್ವಂತ ಕೆಲಸಕ್ಕೆ ಅಂತ ರಜೆ ತಗೊಂಡಿದ್ದೇನೋ ನಿಜ, ಗೋಹತ್ಯೆ ನಿಷೇಧಕ್ಕೆ ಅಂತ ಸಹಿ ಸಂಗ್ರಹ ಮಾಡೋಕ್ಕೆ ನಾನು ಸಹಾಯ ಮಾಡಿದೆ. ಆದರೆ ಇದು ಯಾವುದೇ ರಾಜಕೀಯ ಪಕ್ಷದ ಕೆಲಸನೂ ಅಲ್ಲ, ಯಾವುದೇ ಪಕ್ಷದ ವಿರುದ್ಧನೂ ಕೂಡ ಅಲ್ಲ. ಈ ಪವಿತ್ರ ಭೂಮಿಯ ಪ್ರತಿಯೊಬ್ಬ ಪುತ್ರನ ಕರ್ತವ್ಯನೂ ಅದೇನೆ. ನಾನು ಯಾವ ತಪ್ಪು ಮಾಡಿಲ್ಲ, ಆದ್ದರಿಂದ ನನಗೆ ಶಿಕ್ಷೆ ವಿಧಿಸೋ ಪ್ರಶ್ನೆನೇ ಇಲ್ಲ ಅಂತ ಬರೆದಿರ್ತಾನೆ. ಇದನ್ನು ನೋಡ್ತಾರೆ ಹೆಡ್ ಮಾಸ್ಟ್ರು. ಈ ಧಾಟಿ ಸರಿಯಾಗಲಿಲ್ಲ, ನಾನು ಏನು ಮಾಡೇ ಇಲ್ಲ ಅಂತ ಬರೀರಿ. ನಿಮ್ಮ ಮನೆಯಲ್ಲಿ ಶ್ರಾದ್ದನೋ ಪಾದ್ರನೋ ಏನೋ ಇತ್ತು, ಅದಕ್ಕೆ ರಜೆ ತಗೊಂಡಿದ್ದೆ ಅಂತ ಹೇಳಿ, ಬೇಕಾದರೆ ನಾನು ಹಾಗೆ ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಾರೆ. ವೆಂಕಟರಮಣ ಒಂದು ಅರ್ಧ ಗಂಟೆ ಯೋಚನೆ ಮಾಡ್ತಾನೆ. 8 ದಿನ ಹಳ್ಳಿಗಳನ್ನು ತಿರುಗಿ ಮಾಡಿದ ಕೆಲಸ ಅವನಿಗೆ ಒಂದು ರೀತಿಯ ನೈತಿಕ ತೃಪ್ತಿಯನ್ನು ಕೊಟ್ಟಿರುತ್ತೆ. ಅದನ್ನು ತಾನು ಮಾಡೇ ಇಲ್ಲ ಅಂತ ನುಣುಚಿಕೊಳ್ಳೋದನ್ನ ಅವನ ಆಂತರ್ಯ ವಿರೋಧಿಸ್ತಿರುತ್ತೆ. ಇಲ್ಲ ಸರ್, ನಾನು ಹೀಗೆ ಬರೀತೀನಿ ಅಂತ ಹೇಳಿಬಿಟ್ಟು ಅದನ್ನೇ ಹೆಡ್ ಮಾಸ್ಟರ್ ಮುಖಾಂತರ ಮೇಲಕ್ಕೆ ಕಳಿಸ್ತಾನೆ. ಇದೆಲ್ಲ ಆಗಿ 6ನೇ ದಿನ ಅವನಿಗೆ ಒಂದು ಆರ್ಡರ್ ಬರುತ್ತೆ. ಸರ್ಕಾರಿ ನೌಕರನಾಗಿ ಇಂತಹ ಜಾತಿಯ ಕೆಲಸದಲ್ಲಿ ಭಾಗವಹಿಸೋದಕ್ಕೋಸ್ಕರ ಅಧಿಕಾರಿಗಳು ಅವನಿಗೆ ತೀವ್ರ ಎಚ್ಚರಿಕೆ ಕೊಟ್ಟಿರ್ತಾರೆ. ಆ ಎಚ್ಚರಿಕೆಯಲ್ಲಿ ಅವನ ಸರ್ವಿಸ್ ರಿಜಿಸ್ಟರ್ನ ಸೇರಿಸಿರ್ತಾರೆ. ಜೊತೆಗೆ ಈಗ ಮಾಡಿರೋ ತಪ್ಪಿಗೆ ಅಲ್ಲಿಂದ 100 ಮೈಲಿ ದೂರ ಇರುವ ಬೇರೊಂದು ಜಿಲ್ಲೆಯ ಸ್ಕೂಲ್ಗೆ ವರ್ಗ ಮಾಡಿರ್ತಾರೆ. ಈ ಹುಕುಂ ತಲುಪಿದ ತಕ್ಷಣ ಅವನು ಚಾರ್ಜ್ ಕೊಟ್ಟು ರಿಲೀವ್ ಆಗಿ ಹೊಸ ಸ್ಕೂಲ್ಗೆ ಸೇರಬೇಕು, ಅಲ್ಲದೆ ಅವರನ್ನು ತಕ್ಷಣ ರಿಲೀವ್ ಮಾಡಬೇಕು ಅಂತಲೂ ಕೂಡ ಹೆಡ್ ಮಾಸ್ಟರ್ಗೂ ಕೂಡ ನಿರ್ದೇಶನ ಕೊಟ್ಟಿರ್ತಾರೆ. ತಕ್ಷಣ ಯಾವ ಬಸ್ಸು ಸಿಕ್ಕೋದಿಲ್ಲ. ಹಾಗಾಗಿ ವೆಂಕಟರಮಣ
ಸೈಕಲ್ ಹತ್ತಿ ತಾಲೂಕಿನ ಕಡೆಗೆ ಹೋಗ್ತಾನೆ. ಇವನನ್ನ ಕಂಡ ತಕ್ಷಣ ಅಲ್ಲಿದ್ದ ಇನ್ಸ್ಪೆಕ್ಟರ್ ಗಟ್ಟಿಯಾಗಿ ರೇಗ್ತಾರೆ. ಏನೋ ಸ್ಥಳೀಕರು ಅಂತ ನಿಮ್ಮ ಊರಲ್ಲಿ ಇರಕ್ಕೆ ನಿಮ್ಮನ್ನು ಬಿಟ್ರೆ ರಾಜಕೀಯ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಬಡವ ನೀನು ಮಡಗ್ದಂಗಿರು ಅಂತ ಸುಮ್ಮನಿರಕ್ಕೆ ಆಗ್ತಿರ್ಲಿಲ್ವಾ ಅಂತ ಅಂತಾರೆ. ವೆಂಕಟರಮಣ ತಾಳ್ಮೆಯಿಂದಲೇ ಅವ್ರಿಗೆಲ್ಲವನ್ನು ವಿವರಿಸ್ತಾನೆ. ಗೋಮಹಿಮೆ ಬಗ್ಗೆ ಎಷ್ಟೋ ಮಂತ್ರಗಳನ್ನು ಹೇಳ್ತಾನೆ. ತಾನು ಯಾವ ರಾಜಕೀಯ ಕೆಲಸವನ್ನು ಮಾಡಿಲ್ಲ ಅಂತಲೂ ವಾದಿಸ್ತಾನೆ. ಇವನ ಸಂಸ್ಕೃತ ಜ್ಞಾನವನ್ನು ನೋಡಿ ಇನ್ಸ್ಪೆಕ್ಟರ್ಗೆ ಆಶ್ಚರ್ಯದ ಜೊತೆಗೆ ಗೌರವನೂ ಆಗುತ್ತೆ. ಅವರು ಸಹಾನುಭೂತಿಯಿಂದ ಹೇಳ್ತಾರೆ, ನೋಡಿ ಈ ಆರ್ಡರು ಬರೀ ಡಿಸ್ಟ್ರಿಕ್ಟ್ ಲೆವೆಲಿಂದ ಅಲ್ಲ, ಇನ್ನು ಮೇಲಿಂದ ಬಂದಿದೆ. ನಾವು ಏನು ಮಾಡಿದ್ರೂ ವರ್ಗ ಕ್ಯಾನ್ಸಲ್ ಆಗಲ್ಲ. ನೀವು ಹೊಸ ಊರು ಹೋಗಲೇಬೇಕು, ಅಲ್ಲೊಂದೆರಡು ವರ್ಷ ಇರಲೇಬೇಕು. ಅಷ್ಟರಲ್ಲಿ ಇದೆಲ್ಲ ಹಳೇದಾಗುತ್ತೆ, ಆಮೇಲೆ ಮತ್ತೆ ಈ ಕಡೆ ಹಾಕಿಸ್ಕೋಬಹುದು ಅಂತ ಸಲಹೆ ಮಾಡ್ತಾರೆ. ಇಷ್ಟು ಹೇಳಿಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ವೆಂಕಟರಮಣ ಮತ್ತೆ ಸೈಕಲ್ ಹತ್ತಿ ಊರಿನ ಕಡೆಗೆ ತಿರುಗ್ತಾನೆ. ಇದನ್ನ ಯಾರು ಮಾಡಿಸಿರಬಹುದು, ಇದು ಕಾಳಿಂಗನ ಕೆಲಸ ಇರಬಹುದಾ ಅಂತ ಅವನ ಮನಸ್ಸು ಶಂಕಿಸುತ್ತೆ. ಆದರೆ ಅವನ ಅಂತರಾತ್ಮ ಯಾಕೋ ನಂಬೋದಿಲ್ಲ. ಹಳ್ಳಿಗಳಲ್ಲಿ ಅವನ ಜೊತೆಗೆ ವಾದ ಮಾಡಿದ ಕಾಂಗ್ರೆಸ್ನವರ ಕೆಲಸ ಇರಬಹುದಾ ಅನ್ನೋ ಒಂದು ಪ್ರಶ್ನೆನೂ ಬರುತ್ತೆ. ಆದರೆ ಇದೇ ನಿಜ ಅಂತ ಹೇಳಕ್ಕೆ ಯಾವುದೇ ಆಧಾರ ಸಿಕ್ಕೋದಿಲ್ಲ. ಆ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಸದ್ಯದ ಸಮಸ್ಯೆಯನ್ನು ಹೇಗೆ ಬಿಡಿಸೋದು ಅನ್ನೋದ್ರಲ್ಲಿ ಮನಸ್ಸು ತೊಡಗುತ್ತೆ. 2 ವರ್ಷಗಳ ಕಾಲ ಹೊರಗಡೆ ಹೋದರೆ ದೇವಸ್ಥಾನದ ಪೂಜೆಗತಿ ಏನು? ಗೌಡಜ್ಜ ಏನೋ ಅವನು ಸಮಸ್ತ ವಿಶ್ವಾಸದಿಂದ ಪೂಜೆ ಹೊಣೆಯನ್ನು ತನ್ನ ಮೇಲೆ ಹಾಕಿದ್ದಾನೆ. ಜೀವನಕ್ಕೆ ಬಾಧಕ ಆಗದೇ ಇರಲಿ ಅಂತ ಹೊಟ್ಟೆ ತುಂಬ ಉಣ್ಣೋಷ್ಟು ದತ್ತಿಯನ್ನು ಕೊಟ್ಟಿದ್ದಾನೆ, ಹಸುಗಳನ್ನು ಕೊಟ್ಟು ಹೋಗಿದ್ದಾನೆ. ಈಗ ಪೂಜೆಗೆ ತೊಂದರೆ ಆದರೆ ಅನ್ಕೊತಾನೆ. ಆಗ ಇದ್ದಕ್ಕಿದ್ದಾಗೆ ಅವನಿಗೊಂದು ತೀರ್ಮಾನ ಹೊಳೆಯುತ್ತೆ. ನಾನು ಈ ಕೆಲಸಕ್ಕೆ ಸೇರಿದ್ದೆ ತಪ್ಪು. ಮನುಷ್ಯನ ಆಸೆಗೆ ಮಿತಿ ಅನ್ನೋದೇ ಇಲ್ಲ. ಎಷ್ಟು ಕಡೆಯಿಂದ ಹಣ ಬಂದರೂ ಇನ್ನೂ ಬರಲಿ ಅನ್ನಿಸುತ್ತೆ. ನನ್ನ ಕೆಲಸ ಪೂಜೆ ಮಾಡೋದು. ಸಂಸಾರ ಸಾಕೋ ಹೊಣೆನ ದೇವಸ್ಥಾನ ಕಟ್ಟಿಸಿದ ಪುಣ್ಯಾತ್ಮ ತೀರಿಸಿದ್ದಾನೆ. ಸ್ಕೂಲ್ಗೆ ಹೊತ್ತಾಯಿತು ಅನ್ನೋ ಆತರದಲ್ಲಿ ಇನ್ಮೇಲೆ ದಿನ ನಿಧಾನ ಬಿಟ್ಟು ಇನ್ಮೇಲೆ ಸಹಸ್ರನಾಮವನ್ನು ಹೇಳ್ಕೊಂಡು ನಿಧಾನವಾಗಿ ಪೂಜೆ ಮಾಡ್ತೀನಿ. ಈ ಹಾಳು ಕೆಲಸಕ್ಕೆ ಇವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ತಾನೆ. ಆ ತೀರ್ಮಾನವೇ ಅವನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಮನೆಗೆ ಬರ್ತಾನೆ, ತಾಯಿಗೆ ಹೇಳ್ತಾನೆ. ತಾಯಿ ಅದೇ ಸರಿ ಅಂತ ಹೇಳ್ತಾರೆ. ಆದರೆ ಅವನ ಹೆಂಡತಿ ಮೀನಾಕ್ಷಿ ಹೇಳ್ತಾಳೆ, ಪೂಜೆಗೆ ಯಾರನ್ನಾದರೂ ಗೊತ್ತು ಮಾಡಿ 2 ವರ್ಷ ಆ ಕಡೆ ಹೋದರೆ ಆಗಲ್ವೇ ಅಂತ ಕೇಳ್ತಾಳೆ. ಆದರೆ ಅವಳ ಈ ಲೌಕಿಕ ಮಾತನ್ನು ವೆಂಕಟರಮಣ ಒಪ್ಪೋದಿಲ್ಲ. ಮರುದಿನ ಬೆಳಗ್ಗೆ ಹೇಳ್ತಾನೆ, ರಾಜೀನಾಮೆ ಪತ್ರ ಬರೀತಾನೆ. ಅದರಲ್ಲಿ ತಾನು ಮಾಡಿದ್ದ ಕೆಲಸವನ್ನು ಮತ್ತೆ ಸಮರ್ಥಿಸ್ಕೊತಾನೆ. ಇಂತಹ ಪವಿತ್ರ ಕೆಲಸಕ್ಕೆ ಅಡ್ಡ ಬರೋ ಸರ್ಕಾರವನ್ನು ಕೂಡ ದೂಷಿಸ್ತಾನೆ. ತನ್ನ ರಾಜೀನಾಮೆ ತಗೊಳ್ಳಿ ಅಂತ ರುಜು ಮಾಡಿರ್ತಾನೆ. ಆ ದಿನ ಪೂಜೆಗೆ ಹೋದಾಗ ಆ ಕಾಗದವನ್ನು ದೇವರ ಪಾದದ ಹತ್ರ ಇಟ್ಟು ಆನಂತರ ತಂದು ಹೆಡ್ ಮಾಸ್ಟರ್ ಕೈಗೆ ಕೊಡ್ತಾನೆ. ಅವ್ರು ಎಷ್ಟು ಹೇಳಿದ್ರು ಹಿಂತಗೊಳ್ಳೋದೇ ಇಲ್ಲ. ಮರುದಿನದಿಂದ ಪೂಜೆಗೆ ಹೋದಾಗ ದೇವಸ್ಥಾನದಲ್ಲಿ ಅವನು 2 ಗಂಟೆಗೊಮ್ಮಿಗೆ ಕಳೀತಾ ಇದ್ದ. ಒಂದೊಂದು ದಿನ ಯಾವುದಾದ್ರೂ ಉಪನಿಷತ್ತನ್ನೋ ಅಥವಾ ಸೂಕ್ತವನ್ನೋ ತಗೊಂಡು ಹೋಗಿ ಪೂಜೆ ಮುಗಿದ ಮೇಲೆ ಗಟ್ಟಿಯಾಗಿ ಹೇಳ್ಕೊತ ಕೂತ್ಕೊತಿದ್ದ. ಈಗ ಕಲ್ಯಾಣಿ ಹತ್ರ ಪಂಪಿನ ಸದ್ದಿರಲಿಲ್ಲ. ಕೆಳಗಿನ ಫಾರ್ಮಲ್ಲಿ ಟ್ರ್ಯಾಕ್ಟರ್ ಸದ್ದು ಇರಲಿಲ್ಲ. ಮರಗಳ ಮೇಲೆ ಗುಬ್ಬಚ್ಚಿಗಳು, ಪಾರಿವಾಳಗಳು, ಗಿಳಿಗಳು ಆಟ ಆಡ್ತಾ ಕಿಚುಪಿಚುಗುಡ್ತಿದ್ವು. ಆ ವಾತಾವರಣದಲ್ಲಿ ಇನ್ನಷ್ಟು ಓದಬೇಕು ಅಂತ ಆಸೆ ಆದರೆ ಅವನು ಅವೇ ಮಂತ್ರಗಳನ್ನು ಮತ್ತೆ ಮತ್ತೆ ಗಟ್ಟಿಯಾಗಿ ಹೇಳ್ಕೊತಾ ಇದ್ದ. ಸ್ಕೂಲ್ಗೆ ಸೇರಿದಾಗಿಂದ ಮಂತ್ರಗಳನ್ನು ಬಾಯ್ಪಾಠ ಮಾಡಿಕೊಳ್ಳುವಂತಹ ಸ್ವಾಧ್ಯಾಯದ ಸುಖವನ್ನು ಅವನು ಅನುಭವಿಸಿರೋದಿಲ್ಲ. ಈಗ ಒಂದು ರೀತಿಯ ಆತ್ಮತೃಪ್ತಿ ವೆಂಕಟರಮಣನಿಗೆ ದೊರೆಯುತ್ತೆ. ಮಧ್ಯಾಹ್ನ ಮನೆಯಲ್ಲಿ ಬೇಸರ ಆದರೆ ಅವನೇ ಹಸುಗಳನ್ನು ಅಟ್ಕೊಂಡು ಗದ್ದೆ ಕಡೆಗೆ ಹೋಗ್ತಾ ಇರ್ತಾನೆ. ವಧುವಿನಲ್ಲಿ ಗೂಟ ಹೊಡೆದು ಮೇಯಕ್ಕೆ ಉದ್ದವಾಗಿ ಹಗ್ಗ ಬಿಟ್ಟು ರಾಗವಾಗಿ ಶ್ಲೋಕವನ್ನು ಹೇಳ್ತಾ ಇರ್ತಾನೆ. ಅದನ್ನು ಶುರು ಮಾಡಿದ ತಕ್ಷಣ ಹಸುಗಳು ಕೂಡ ಅದನ್ನು ಕೇಳ್ತಾ ನಿಂತ್ಕೊಂತಿದ್ವು. ಮಣ್ಣಲ್ಲಿ ಕೆಲಸ ಮಾಡೋ ರೈತರು ಕೂಡ ದೂರದಿಂದ ಅವನ್ನೆಲ್ಲ ಆಲಿಸ್ತಿದ್ರು. ಈಗ ಕಾಳಿಂಗ, ಅವನ ಫಾರ್ಮು, ಕೊನೆಗೆ ಕಾಳೇನಹಳ್ಳಿಯ ನೆನಪು ಕೂಡ ಅವನಿಗೆ ಬರ್ತಾ ಇರಲಿಲ್ಲ. ಆದರೆ ಒಂದು ದಿವಸ ಇಳಿ ಮಧ್ಯಾಹ್ನದಲ್ಲಿ ಗದ್ದೆ ಬದುವಿನ ಮೇಲೆ ಹಸುಗಳನ್ನು ಮೇಯಿಸ್ತಾ ಕೂತ್ಕೊಂಡಿದ್ದಾಗ ಕಾಳೇನಹಳ್ಳಿಯ ವೆಂಕಟೇಗೌಡ ಮತ್ತು ಇನ್ನೊಂದು 3 ಜನ ಮುಖ್ಯರು ಅವನನ್ನು ಹುಡುಕೊಂಡು ಬರ್ತಾರೆ. ಅವರೆಲ್ಲರ ಮುಖನೂ ಮಂಕಾಗಿರುತ್ತೆ. ತಲೆ ಲಪಟೆಯನ್ನು ಕೆಳಗೆ ಹಾಕ್ಕೊಂಡು ಕೂತ್ಕೊಂಡ್ಮೇಲೆ ವೆಂಕಟೇಗೌಡ ಹೇಳ್ತಾನೆ, ನಿನ್ನೆ ರಾತ್ರಿ ಸಮಾಚಾರ ಕೇಳಿದ್ರ ಬುದ್ಧಿ ಅಂದಾಗ, ಏನಪ್ಪ ಅಂತ ವೆಂಕಟರಮಣ ಕೇಳ್ತಾನೆ. ನಮ್ಮೂರಿಗೆ ಪೊಲೀಸ್ನವ್ರು ಬಂದಿದ್ರು ಅಂತ ಆತ ಹೇಳ್ತಾನೆ. ಯಾಕೆ ಅಂತ ವೆಂಕಟರಮಣ ಕೇಳಿದಾಗ, ಯಾಕೆ ಅನ್ನೋದು ಆಮೇಲೆ ಹೇಳ್ತೀನಿ, ಒಟ್ಟಲ್ಲಿ 4,000 ರೂಪಾಯಿ ಕಂಡು ತಗೊಂಡು ಹೋದ್ರು ಅಂತ ಅವನು ಹೇಳ್ತಾನೆ.
ವೆಂಕಟರಮಣನಿಗೆ ಆಶ್ಚರ್ಯ ಆಗುತ್ತೆ. ಆ ಬಗ್ಗೆ ಏನೂ ಗೊತ್ತಿಲ್ಲದಿದ್ರು ಕೂಡ ಅದರ ಹಿನ್ನೆಲೆ ಅವನಂಥ ಪ್ರಜ್ಞೆಗೆ ತಟ್ಟನೆ ಹೊಳೆಯುತ್ತೆ. ವೆಂಕಟೇಗೌಡನು ವಿವರಿಸ್ತಾನೆ. ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ಪೊಲೀಸ್ನವರ ಮೋಟಾರ್ ಬಂದಿತ್ತಂತೆ. ಇನ್ಸ್ಪೆಕ್ಟರ್ ಅಲ್ಲದೆ 10 ಜನ ಕಾನ್ಸ್ಟೇಬಲ್ ಕೂಡ ಬಂದೂಕ ಹಿಡ್ಕೊಂಡು ಜೊತೆಲಿದ್ರಂತೆ. ಗ್ರಾಮದ ಮುಖ್ಯರನ್ನೆಲ್ಲ ಹೆಸರಿಡಿದು ಕೂಗಿ ಕರೆಸಿ ಒಟ್ಟಿಗೆ ಸೇರಿಸಿದ್ರು. ಊರಿನವರೆಲ್ಲ ದಾಳಿ ಮಾಡಿ ಕಾಳಿಂಗಗೌಡರ ಫಾರ್ಮಿನ ಹೊಗೆ ಗಿಡ ಹಾಳು ಮಾಡಿದ್ದೀರಾ. ಹೊಗೆ ಗಿಡಕ್ಕೆ ಅವರು ಸ್ಪೆಷಲ್ ಟ್ಯಾಕ್ಸ್ ಕಟ್ತಾರೆ. ಆ ವರ್ಷ ಸರ್ಕಾರಕ್ಕೆ ಅವರಿಂದ ಬರೋ ಆದಾಯ ಹಾಳಾಯಿತು. ನಿಮ್ಮ ಮೇಲಿನಿಂದ ತಾಕೀತು ಬಂದಿದೆ. ಸರ್ಕಾರದ ಹಣವನ್ನು ನೀವು ಕೊಡ್ತೀರೋ ಇಲ್ವಾ, ಹೀಗೆ ಪುಂಡಾಟ ಮಾಡ್ತೀರೋ ಅಂತ ಕೇಳಿದ್ರಂತೆ. ನಿಮಗೆ ಈ ಕಾಳಿಂಗ ಕಂಪ್ಲೇಂಟ್ ಕೊಟ್ಟವನ ಅಂತ ಇವ್ರು ಕೇಳಿದ್ರಂತೆ. ಆಗ ಬಂದಿದ್ದ ಪೊಲೀಸ್ನವರು ಅವ್ರು ನಮಗೇನು ಹೇಳಿಲ್ಲ, ಆದರೆ ಅವರ ಅಡವು ಆಸ್ತಿನ ಕಾಯೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರದ ಇಲಾಖೆಯಲ್ಲಿ ಅವರ ವಹಿವಾಟಿದೆ. ಇದೇನು ಮಶಗಿರಿ ಆಟ ಅಂತ ತಿಳ್ಕೊಬೇಡಿ ಅಂತ ಹೇಳಿಬಿಟ್ಟು ಎಲ್ಲರ ಕೈಗೂ ಬೇಡಿ ಹಾಕಿ ಜೈಲಿಗೆ ಕರ್ಕೊಂಡು ಹೋಗೋದಾಗಿ ಬೇಡಿಗಳನ್ನು ಹೊರತೆಗೆದ್ರಂತೆ. ಹಳ್ಳಿಯವರಿಗೆ ಬೇರೆ ಮಾರ್ಗ ಇರಲಿಲ್ಲ. ಒಟ್ಟಲ್ಲಿ 2,000 ಕೊಡೋದಾಗಿ ಕೊಡ್ತೀವಿ, ನಮ್ಮನ್ನು ಮಾಫಿ ಮಾಡಿ ಅಂತಲೂ ಕೇಳ್ಕೊಳ್ತಾರೆ. ಆದರೆ ಅವ್ರು ಒಪ್ಪೋದಿಲ್ಲ. ಕೊನೆಗೆ ಅತ್ತ ಇತ್ತ ಎಳೆದು 4,000ಕ್ಕೆ ಅದು ನಿಲ್ಲತ್ತೆ. ಕಾಳಿಂಗನಿಂದ ತಗೊಂಡಂತಹ ತಪ್ಪು ದಂಡವೇ 1,000 ಇರುತ್ತೆ. ಉಳಿದ 3,000ವನ್ನು ಅಲ್ಲೇ ಚಂದ ಹಾಕಿ ಕೂಡಿಸಿ ಅವ್ರಿಗೆ ಒಪ್ಪಿಸಿ ಹಳ್ಳಿಗರು ಪಾರಾಗ್ತಾರಂತೆ. ಮತ್ತೇನಾದರೂ ಬಾಲ ಬಿಚ್ಚಿದ್ರೆ ಚಮಡ ನಿಕಾಲ್ ಮಾಡ್ತೀವಿ ಹುಷಾರ್ ಅಂತ ಹೇಳಿಬಿಟ್ಟು ಆ ಪೊಲೀಸ್ನವರು ಮೋಟಾರನ್ನು ನಡೆಸ್ಕೊಂಡು ರಾತ್ರಿನೇ ಹೊರಟೋದ್ರಂತೆ. ಇವೆಲ್ಲವನ್ನು ಹಳ್ಳಿಗರು ವೆಂಕಟರಮಣನಿಗೆ ಹೇಳ್ತಾರೆ. ಕಾಳಿಂಗಂದೆ ಈ ಕೆಲಸ ಅಂತ ವೆಂಕಟರಮಣ ತಕ್ಷಣ ಹೇಳ್ತಾನೆ. ಅಯ್ಯೋ, ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕಾ ಬುದ್ಧಿ. ಇವತ್ತು ಬೆಳಗ್ಗೆ ಅವನು ಮೋಟಾರಲ್ಲಿ ಕೂತ್ಕೊಂಡು ತಾಲೂಕಿಗೆ ಹೋಗ್ತೀನಂತೆ, ಹಾಗಂತ ಅವನು ದೊಡ್ಡ ಆಳು ಆ ಪುಟ್ಟನೇ ಹೇಳ್ದ ಅಂತ ವೆಂಕಟೇಗೌಡ ಉತ್ತರ ಹೇಳ್ತಾನೆ. ಒಂದು ಕೆಲಸ ಮಾಡಿ, ನಾನು ಬರ್ತೀನಿ, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ನಾವೆಲ್ಲ ಹೋಗಿ ಅವನನ್ನೇ ಈ ವಿಷಯದಲ್ಲಿ ಕೇಳೋಣ ಬನ್ನಿ ಅಂತ ವೆಂಕಟರಮಣ ಹೇಳ್ತಾನೆ. ಬೇಡ ಬುದ್ಧಿ, ಆ ಕಳ್ಳನ ಸೂಳೆ ಮಗನ ಸವಾಸವೇ ಬೇಡವಾಗಿದೆ ಅಂದ್ಬಿಟ್ಟು 4 ಜನರು ಕೈಯಾಡಿಸ್ಬಿಡ್ತಾರೆ. ಕಾಳಿಂಗನ ವಿಷಯದಲ್ಲಿ ಅವರಿಗೆ ಭಯ ಹುಟ್ಟಿರುತ್ತೆ. ಅದನ್ನು ಬಿಡಿಸೋಕ್ಕೆ ವೆಂಕಟರಮಣ ಎಷ್ಟು ಮಾತಾಡಿದ್ರು ಸಾರ್ಥಕ ಆಗೋದಿಲ್ಲ. ಅವನ ಮನೆ ಹಾಳಾಗ, ವಂಶ ನಿರ್ವಂಶ ಆಗ, ಆ ಸೂಳೆ ಮಗ ಏನಾದರೂ ಮಾಡ್ಕೊಳ್ಳಿ, ಇನ್ನು ಅವನದು ನಮ್ಮದು ಯಾವ ವ್ಯವಹಾರವೂ ಬೇಡ, ಯಾವ ಮಾತು ಬೇಡ, ಅವನ ಪಾಪ ಅವನು ತಿಂದು ಹಾಳಾಗಲಿ ಅಂತ ಶಾಪ ಹಾಕ್ತಾ ಅವರು ಮಾತನ್ನು ಮುಗಿಸ್ತಾರೆ. ಅವರು ಹೊರಟಾಗ ವೆಂಕಟರಮಣ ಕೇಳ್ತಾಳೆ, ತಾಯವ್ವ ಹೇಗಿದ್ದಾಳೆ ಅಂತ ಕೇಳಿದಾಗ, ಓ ಆ ಮುದುಕಿ ಇನ್ನೇನು ಸಾಯ್ತಾಳೆ ಅಂತಾರೆ. ಇನ್ಯಾಕೆ ಏನಾಯಿತು ಅಂತ ವೆಂಕಟರಮಣ ಆತುರದಿಂದ ಕೇಳಿದಾಗ, ಇನ್ನೇನಾಗಬೇಕಾಗಿದೆ, ಅವಳ ಅತ್ತೆ ಯಾಕೆ ಸತ್ಲು ಗೊತ್ತಿಲ್ವಾ ನಿಮಗೆ, ಹಂಗೆ ಗೌಡಜ್ಜ ಯಾಕೆ ಸತ್ತ ಗೊತ್ತಿಲ್ವಾ, ಹಂಗೆ ಇವಳು ಸಾಯ್ತಾಳೆ ಅಂತ ಹಳ್ಳಿಗರು ಹೇಳ್ತಾರೆ. ವೆಂಕಟರಮಣ ಹೇಳ್ತಾನೆ, ನಾನೀಗ 15 ದಿನದಲ್ಲಿ ಬಂದಾಗ್ಲೇ ಬೆಳ್ಳಗೆ ಬೆಳೆಸ್ಕೊಂಡಿದ್ಲು, ಕಾಯಿಲೆ ಮಲಗಿದವಳು ಆಗಿದ್ಲು, ಇತ್ತೀಚೆಗೆ ನಾನು ಬರಲೇ ಇಲ್ಲ ಅಂತ ಹೇಳಿದಾಗ, ಈಗ ಇನ್ನೂ ಸಾಯಂಗಾಗವಳೆ, ನೀವೇ ಬಂದು ನೋಡಿ ಅಂತ ಹಳ್ಳಿಗರು ಹೇಳ್ತಾರೆ. ಮರುದಿನ ಮಧ್ಯಾಹ್ನ ಕಾಳೇನ ಹಳ್ಳಿಗೆ ಹೋಗಿ ತಾಯವನ್ನು ನೋಡಬೇಕು, ತನ್ನ ತಾಯಿನೂ ಕರ್ಕೊಂಡು ಹೋಗಬೇಕು ಅಂತ ವೆಂಕಟರಮಣ ನಿರ್ಧಾರ ಮಾಡಿಕೊಳ್ತಾನೆ. ಮರುದಿನ ದೇವಸ್ಥಾನಕ್ಕೆ ಹೋದಾಗ ಅವನು ಕಾಳಿಂಗನ ಫಾರ್ಮಿನ ಕಡೆಗೆ ನೋಡ್ತಾನೆ. ಅದುವರೆಗೂ ಅವನು ಆ ಕಡೆ ಸರಿಯಾಗಿ ತಿರುಗಿ ಸಹ ನೋಡಿರೋದಿಲ್ಲ. ಕಾಳಿಂಗನನ್ನು ಕಂಡು ಮಾತಾಡಬೇಕು ಅಂತ ಅವನು ನಿನ್ನೆ ರಾತ್ರಿಯಿಂದಲೇ ಯೋಚಿಸ್ತಿರ್ತಾನೆ. ಪೂಜೆಗೆ ಅಂತ 6-7 ಜನ ಭಕ್ತರು ಬಂದಿರ್ತಾರೆ. ಅವರೆಲ್ಲರಿಗೂ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಅವ್ರ ತೆಂಗಿನಕಾಯಿ, ಬಾಳೆಹಣ್ಣು, ಅಕ್ಕಿಯನ್ನು ದೇವರಿಗೆ ಒಪ್ಪಿಸಿ ಉಳಿದ ಪ್ರಸಾದವನ್ನು ದೇವಸ್ಥಾನದಲ್ಲಿ ಇಟ್ಟು ಬೀಗ ಹಾಕ್ಕೊಂಡು ಕಲ್ಯಾಣಿ ಕಡೆಯಿಂದ ಇಳಿತಾನೆ. ಫಾರ್ಮ್ ಹೌಸಿನ ಬಲಭಾಗದಲ್ಲಿ ಹೊಸದಾಗಿ ಬಾವಿ ತೋಡಿಸ್ತಾ ಇರೋದು ಅವನಿಗೆ ಕಾಣುತ್ತೆ. ಇಡೀ ಫಾರ್ಮಲ್ಲಿ ಅಲ್ಲೊಂದು ಇಲ್ಲೊಂದರಂತೆ ಅಂಟಿಕೊಂಡು ಉಳಿದದ್ದವನ್ನು ಬಿಟ್ಟರೆ ಕಿತ್ತು ಹಾಕಿದ್ದ ಎಳೆ ಹೊಗೆ ಗಿಡಗಳು ಈಗ ತರಕಲಾಗಿ ಒಣಗಿ ಹೋಗಿರುತ್ತವೆ. ಇವನು ಬಾಗಿಲಿಗೆ ಹೋದಾಗ ಹಿಲ್ಡ ಒಳಭಾಗದ ಸೋಫಾದ ಮೇಲೆ ಕೂತಿರ್ತಾಳೆ. ಆದರೆ ಇವನನ್ನು ಮಾತಾಡ್ಸೋದಿಲ್ಲ. ಇವನೇ ಕಾಳಿಂಗ ಇಲ್ವಾ ಅಂತ ಕೇಳಿದ್ದಕ್ಕೆ, ಈ ಮನೆಗೆ ಯಾಕೆ ಬಂದೆ, ನಿಂಗೆ ನಾಚಿಕೆ ಇಲ್ವಾ ಅಂತಾಳೆ. ವೆಂಕಟರಮಣ ಈ ಮಾತಿನಿಂದ 1 ನಿಮಿಷ ಸ್ತಂಭೀಭೂತನಾಗ್ತಾನೆ. ಹಿಂತಿರುಗಿ ಹೋಗೋಕ್ಕೆ ಅಂತ ಹೊರಡ್ತಾನೆ. ಅಷ್ಟರಲ್ಲಿ ಒಳಗಿನ ಕೋಣೆಯಿಂದ ಕಾಳಿಂಗ ಬರ್ತಾನೆ. ಒಳಗೆ ಬಾ, ಕೂತ್ಕೋ ಅಂತಾನೆ. ಇರಲಿ ಬಿಡು ಅಂತ ಇವ್ನು ನಿಂತಿದ್ದಕ್ಕೆ ಅವನೇನೆ, ಪರವಾಗಿಲ್ಲ ಬಾ, ಅವಳು ಕೋಪದಲ್ಲಿ ಮಾತಾಡಿದಾಳೆ ಅಂತ ಹೆಂಡತಿ ಪರ ಮಾತಾಡ್ತಾನೆ. ವೆಂಕಟರಮಣ ಒಳಗೆ ಬರ್ತಾನೆ. ಹಿಲ್ಡ ಎದ್ದು ಒಳಗಿನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊತಾಳೆ. ಕಾಳಿಂಗ ಸೋಫಾ ಮೇಲೆ ಹೊರಗ್ತಾನೆ. ಮರದ ಕುರ್ಚಿ ಮೇಲೆ ವೆಂಕಟರಮಣ ಕೂತ್ಕೊತಾನೆ. 5 ನಿಮಿಷ ಕೂತ್ರು ಯಾರಿಗೂ ಏನು ಮಾತಾಡಬೇಕು ಅಂತ ತಿಳಿಯೋದಿಲ್ಲ. ಕೊನೆಗೆ ಕಾಳಿಂಗನೇ ಕೇಳ್ತಾನೆ, ಏನು ಸಮಾಚಾರ ಅಂತ ಹೇಳಿದಾಗ, ನೋಡು, ನಿನ್ನ ಕೈಯಲ್ಲಿ ಒಂದು ವಿಷಯ ಮಾತಾಡಬೇಕು, ನಿನಗೆ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ,
ನನ್ನ ಕೈಲಿ ಮುಚ್ಚುಮರೆ ಇಲ್ಲದೆ ಮಾತಾಡ್ಬೇಕು ನೀನು ಅಂತ ವೆಂಕಟರಮಣ ಹೇಳ್ತಾನೆ. ಸರಿ ಏನು ಹೇಳು ಅಂತ ಕಾಳಿಂಗ ಹೇಳಿದಾಗ, ಮೊನ್ನೆ ರಾತ್ರಿ ಊರಿಗೆ ಹೆದರಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು 10 ಜನ ಕಾನ್ಸ್ಟೇಬಲ್ ಬಂದಿದ್ರಂತೆ. ಎಲ್ಲರನ್ನು ಹೆದರಿಸಿ 4,000 ರೂಪಾಯಿ ತಗೊಂಡು ಹೋದ್ರಂತೆ. ಇದೆಲ್ಲ ಏನು ಅಂತ ಕೇಳಿದಾಗ ಕಾಳಿಂಗ, ಇದೇನು ಸಮಾಚಾರ ನನಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಾನೆ. ನೋಡು, ಸುಳ್ಳು ಹೇಳಬೇಡ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನೀನು ಕುಮ್ಮಕ್ಕು ಕೊಡದೆ ಅವ್ರು ಹಾಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. 1 ನಿಮಿಷ ಕಾಲ ತನ್ನಲ್ಲೇನೆ ಉತ್ತರ ಸಿದ್ಧ ಮಾಡ್ಕೊಳ್ತಾ ಅಂತ ಕಾಳಿಂಗ ಯೋಚನೆ ಮಾಡ್ತಾ ಇರ್ತಾನೆ. ಆ ನಂತರ ಹೇಳ್ತಾನೆ, ನೋಡು, ನಿನಗೆ ವ್ಯವಹಾರದ ವಿಷಯ ಅವೆಲ್ಲ ಗೊತ್ತಿಲ್ಲ. ಶಾಸ್ತ್ರ ಸಂಬಂಧ ತಿಳ್ಕೊಂಡು ಮಾತ್ರಕ್ಕೆ ವ್ಯವಹಾರ ತಿಳಿಯಲ್ಲ ನಿನಗೆ. ಹೊಗೆ ಸೊಪ್ಪಿಗೆ ಸರ್ಕಾರದವರೇನೆ ಸ್ಪೆಷಲ್ ಟ್ಯಾಕ್ಸ್ ಹಾಕ್ತಾರೆ. ನಾನು ಹೊಗೆ ಗಿಡ ಹಾಕಿದಾಗ ಅದು ಸರ್ಕಾರದ ಲೆಕ್ಕದಲ್ಲಿ ಸೇರಿ ಹೋಗಿತ್ತು. ಈಗ ನನ್ನ ಬೆಳೆ ಎಲ್ಲ ಹಾಳಾಗಿದೆ. ನಾನು ಟ್ಯಾಕ್ಸ್ ಕೊಡೋಕ್ಕೆ ಆಗಲ್ಲ ಅಂತ ಇದ್ದ ವಿಷಯವನ್ನು ಸರ್ಕಾರಕ್ಕೆ ತಿಳಿಸಿದೆ. ಯಾಕೆ ಹಾಳಾಯಿತು ಅನ್ನೋ ಪ್ರಶ್ನೆ ತಾನಾಗೆ ಹುಟ್ಟುತ್ತೆ. ಆಗ ನಿಜ ವಿಷಯ ನಾವು ಹೇಳಲೇಬೇಕಲ್ವಾ ಅಂತಾನೆ. ಯಾಕೆ, ಏನಾದರೂ ಬೇರೆ ಕಾರಣ ಹೇಳಿ ನಿನ್ನ ಊರಿನವ್ರನ್ನ ನೀನು ಕಾಪಾಡೋಕೆ ಆಗ್ತಿರ್ಲಿಲ್ವಾ ಅಂತ ವೆಂಕಟರಮಣ ಕೇಳಿದಾಗ, ಕಾಪಾಡೋಕೆ ಆಗ್ತಿರ್ಲಿಲ್ವಾ ಅವನ ಪ್ರಶ್ನೆಯನ್ನು ಒಂದ್ಸಲ ವ್ಯಂಗ್ಯವಾಗಿ ಒತ್ತಿ ನುಡಿದು ಕಾಳಿಂಗ ಹೇಳ್ತಾನೆ. ಅವರು ನನ್ನನ್ನು ಕಾಪಾಡಿರೋದಕ್ಕೋಸ್ಕರ ನಾನು ಅವ್ರನ್ನ ಕಾಪಾಡಬೇಕಲ್ವಾ? ಒಂದೇ ರಾತ್ರಿಲಿ 50,000 ರೂಪಾಯಿ ನಷ್ಟ ಮಾಡಿದ್ರು. ಅದು ಅಲ್ಲದೆ ನನಗೆ ಇಷ್ಟೊಂದು ಅವಮಾನ ಮಾಡಿದ್ರು. ನಾನು ಸರ್ಕಾರಕ್ಕೆ ಸುಳ್ಳು ಹೇಳಿ ಇಂಥವ್ರನ್ನೆಲ್ಲ ಕಾಪಾಡಬೇಕಿತ್ತ? ಅದಾ ನಿಜನಾ ಅಂತ ಕಾಳಿಂಗ ಮತ್ತೆ ಮತ್ತೆ ಕೇಳ್ತಾನೆ. ನೋಡು, ನಿನ್ನ ಬೆಳೆ ನಷ್ಟ ಮಾಡಿದ್ದು ಗುಂಪಿನ ಹುಚ್ಚು ಕೆಲಸ. ಅದು ತಪ್ಪು ಅಂತ ದೊಡ್ಡವರೆಲ್ಲ ಒಪ್ಕೊತಾರೆ. ಆದರೆ ನಿನಗೆ ಯಾರು ತಾನೇ ಅಪಮಾನ ಮಾಡಿದ್ದೇನು? ತಪ್ಪು ಮಾಡಿದವ್ರಿಗೆ ಪ್ರಾಯಶ್ಚಿತ್ತ ಅಂತ ಧರ್ಮಶಾಸ್ತ್ರದಲ್ಲಿದೆ. ಅದರ ಹಾಗೆ ನಿನ್ನ ಅನುಕೂಲಕ್ಕೆ ತಕ್ಕ ಹಾಗೆ 1,000 ರೂಪಾಯಿ ತಗೊಂಡ್ರು. ಇದನ್ನು ಕೂಡ ಯಾರು ತಮ್ಮ ಮನೆ ಸ್ವಂತ ಕೆಲಸಕ್ಕೆ ಉಪಯೋಗಿಸಿಲ್ಲ, ದೇವಸ್ಥಾನದ ಕೆಲಸಕ್ಕೆ ಹಾಕ್ತಾ ಇದ್ರು ಅಂತ ವೆಂಕಟರಮಣ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.